ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ನ್ಯೂಸ್ ಹೈಲೈಟ್ಸನ್ನು ನೋಡ್ತಾ ಹೋಗೋಣ. ಮೊದಲನೇದು, ಕರ್ನಾಟಕ ರಾಜ್ಯ ಸರ್ಕಾರ ಪ್ರತಿ ಕುಟುಂಬಕ್ಕೂ ಒಂದು ವಿಶಿಷ್ಟ ಗುರುತಿನ ಸಂಖ್ಯೆ ನೀಡಲಿಕ್ಕೆ ಒಂದು ಫ್ಯಾಮಿಲಿ ID ಆ ವ್ಯವಸ್ಥೆಯನ್ನು ರೂಪಿಸಲಿಕ್ಕೆ ಮುಂದಾಗ್ತಾ ಇದೆ. ಅದಕ್ಕೋಸ್ಕರ ಕರ್ನಾಟಕ ಕುಟುಂಬ ಮಾಹಿತಿ ಮತ್ತು ನಿರ್ವಹಣೆ ಮಸೂದೆ 2025 ಸಿದ್ಧಪಡಿಸಿದೆ. ಈ ಮಸೂದೆಯನ್ನು ಈಗ ಚಳಿಗಾಲದ ಅಧಿವೇಶನ ಆಗ್ತಾ ಇದೆಯಲ್ವಾ, ಅಲ್ಲಿ ಮಂಡಿಸುವ ಸಾಧ್ಯತೆ ಇದೆ. ಈ ಒಂದು ಫ್ಯಾಮಿಲಿ ಐಡಿಯನ್ನು ಆಧರಿಸಿಕೊಂಡು ಮುಂದೆ ಕಲ್ಯಾಣ ಕಾರ್ಯಕ್ರಮಗಳಿರುತ್ತೆ, ವೆಲ್ಫೇರ್ ಸ್ಕೀಮ್ಗಳು, ಸವಲತ್ತುಗಳು, ಸಹಾಯಧನ, ಪರಿಹಾರಗಳನ್ನು ಫಲಾನುಭವಿಗಳಿಗೆ ತಲುಪಿಸ್ತಾರೆ. ಇನ್ನು ಇಂಡಿಗೋ ವಿಮಾನಗಳ ಹಾರಾಟ ರದ್ದು ಮಾಡಿದ್ರಿಂದ ಪ್ರಯಾಣಿಕರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಬಿಕ್ಕಟ್ಟು ಎದುರಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ PIL ಅನ್ನು ಸಲ್ಲಿಸಿದ್ರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ. ಇದರ ವಿಚಾರಣೆಯನ್ನು ದೆಹಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ದೇವೇಂದ್ರ ಕುಮಾರ್ ಉಪಾಧ್ಯಾಯ್ ಮತ್ತು ನ್ಯಾಯಮೂರ್ತಿ ತುಷಾರ್ ರಾವ್ ಗೋಡೆಲಾ ಅವರ ಪೀಠ ಅದನ್ನು ಮುಖ್ಯವಾಗಿ ತನಿಖೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಪರಿಸ್ಥಿತಿ ಉದ್ಭವಿಸಲಿಕ್ಕೆ ಯಾಕೆ ಅನುವು ಮಾಡಿಕೊಟ್ರಿ, ಈ ಥರ ಸಿಚುವೇಶನ್ ಯಾಕೆ ಎದುರಾಯಿತು ಅಂತ ಕೇಂದ್ರ ಸರ್ಕಾರವನ್ನು ತೀವ್ರವಾಗಿ ಪ್ರಶ್ನೆ ಮಾಡಿದ್ದಾರೆ. ಇದರ ಜೊತೆ ವಿಮಾನಯಾನ ಸಂಸ್ಥೆಗಳು ನಿರ್ದೇಶನಗಳನ್ನು ಉಲ್ಲಂಘಿಸಿದರೆ DGCAಗೆ, ಮೊದಲೊಂದು ಸಾರಿ ಹೇಳಿದ್ವಿ DGCA ಅಂತಂದರೆ ಅದಕ್ಕೆ ಏನು ಅಧಿಕಾರ ಇದೆ ಕ್ರಮ ಕೈಗೊಳ್ಳಲಿಕ್ಕೆ ಅಂತ ಸಹ ಕೇಳ್ತಾ ಇದೆ. ಮತ್ತು ಇಂಡಿಗೋ ಬೇರೆ ಬೇರೆ ಸಂಸ್ಥೆಗಳು ಈ ಥರ ಸಿಚುವೇಶನ್ ಎದುರಾದಾಗ ಪ್ರಯಾಣಿಕರಿಗೆ ಪರಿಹಾರ ನೀಡಲೇಬೇಕು ಅಂತ ಇಲ್ಲಿ ಹೈಕೋರ್ಟ್ ಹೇಳ್ತಾ ಇದೆ. ತಿರುಪತಿ ತಿರುಮಲ ದೇವಸ್ಥಾನ ಕೆಲವು ತಿಂಗಳುಗಳು ಹಿಂದೆ ನೀವು ಕೇಳಿರಬಹುದಲ್ವ, ಅಲ್ಲಿ ತಿರುಪತಿ ಲಡ್ಡು ಬಗ್ಗೆ ಕೆಲವು ವಿವಾದಗಳು ಉಂಟಾಗಿತ್ತು. ಈಗ ಅಲ್ಲಿ ರೇಷ್ಮೆ ಶಲ್ಯಗಳ ಕುರಿತಾದಂತಹ ಒಂದು ವಿವಾದ ಮುಂದೆ ಬರ್ತಾ ಇದೆ. ದಾನಿಗಳಿಗೆ ಆಶೀರ್ವಾದ ಮಾಡುವಂಥ ರೀತಿಯಲ್ಲಿ ಅವರಿಗೆ ಗೌರವಿಸಲಿಕ್ಕೆ ಒಂದು ರೇಷ್ಮೆ ಶಲ್ಯಗಳ ಅದನ್ನು ಬಳಸ್ತಾರೆ, ದುಪ್ಪಟ್ಟ ರೀತಿದು. ಅದರ ಖರೀದಿಯಲ್ಲಿ ಆಗಿರತಕ್ಕಂಥ ಹಗರಣವನ್ನು ಅಲ್ಲಿನ TTD ಜಾಗೃತ ದಳ ಬಯಲಿಗೆಳೆದಿದೆ. ಮಾರಾಟಗಾರರು ಇರ್ತಾರಲ್ವ, ಅವರು ರೇಷ್ಮೆ ಬದಲಿಗೆ ಪಾಲಿಸ್ಟರ್ನಿಂದ ತಯಾರಿಸಿದಂಥ ಶಲ್ಯಗಳನ್ನು ಸರಬರಾಜು ಮಾಡಿದ್ದಾರೆ. ಇದು ಪ್ರಯೋಗಾಲಯದ ವರದಿಯಿಂದ ದೃಢಪಟ್ಟಿರುವುದರಿಂದ ಇದನ್ನು ಗಂಭೀರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಈ ಅಕ್ರಮಕ್ಕಾಗಿ TTD ಕಳೆದ 10 ವರ್ಷಗಳಲ್ಲಿ 54 ಕೋಟಿಯನ್ನು ಪಾವತಿಸಿದೆ. TTD ಮಂಡಳಿ ಈ ಕುರಿತು ಸಮಗ್ರ ತನಿಖೆ ನಡೆಸಲಿಕ್ಕೆ ಈ ಪ್ರಕರಣವನ್ನು ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ವಹಿಸಬೇಕು ಅಂತ ಮನವಿ ಸಹ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ದೀಪಾವಳಿ ಭಾರತದ ಪ್ರಮುಖ ಹಬ್ಬ. ಈ ದೀಪಾವಳಿಯನ್ನು ಯುನೆಸ್ಕೋ ಮಾನವ ಕುಲದ ಅಮೂರ್ತ ಸಾಂಸ್ಕೃತಿಕ ಪರಂಪರೆ, ಇಂಗ್ಲೀಷ್ನಲ್ಲಿ ಸಹ ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ವಿಷಯ ಇದು, ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಆಫ್ ಹ್ಯುಮ್ಯಾನಿಟಿ. ಈ ಪಟ್ಟಿಗೆ ದೀಪಾವಳಿ ಈಗ ಸೇರ್ಪಡೆ ಆಗಿದೆ. ದೆಹಲಿಯ ಕೆಂಪುಕೋಟೆ ಆವರಣದಲ್ಲಿ ನಡೆದಂತಹ ಯುನೆಸ್ಕೋ ಸಮಿತಿ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ದೀಪಾವಳಿ ಈ ಪಟ್ಟಿಯಲ್ಲಿ ಸ್ಥಾನ ಪಡೆದ ಭಾರತದ 16ನೇ ಸಾಂಸ್ಕೃತಿಕ ಪರಂಪರೆ ಅಂತ ಈಗ ಸೇರ್ಪಡೆ ಆಗಿರೋದು ಎಲ್ರಿಗೂ ಒಂದು ಒಳ್ಳೆಯ ವಿಚಾರ. ಇನ್ನು ಅಮೆಜಾನ್ ಕಂಪನಿ ಮುಂದಿನ 5 ವರ್ಷಗಳಲ್ಲಿ 2030 ಹೊತ್ತಿಗೆ ಭಾರತದಲ್ಲಿ $35 ಬಿಲಿಯನ್, ಸುಮಾರು $3.14 ಲಕ್ಷ ಕೋಟಿ ರೂಪಾಯಿಯಷ್ಟು ಹೂಡಿಕೆ ಮಾಡುವ ಉದ್ದೇಶವನ್ನು ಹೊಂದಿದೆ. ಬೃಹತ್ ಹೂಡಿಕೆಯನ್ನು ಕ್ವಿಕ್ ಕಾಮರ್ಸ್, ಈಗ ಜಾಸ್ತಿ ನೀವು ಕೇಳ್ತಾ ಇರ್ಬೋದು, ಕಾಮರ್ಸ್ ಅಂತ ಒಂದು ವಲಯ ಇದೆ. ಅಮೆಜಾನ್, ಫ್ಲಿಪ್ಕಾರ್ಟ್ ಇದೆಲ್ಲ ಬರುತ್ತೆ. ಕ್ವಿಕ್ ಕಾಮರ್ಸ್ ಅಂತಂದರೆ ನೋಡ್ತೀವಲ್ವ ನಾವು 10 ಮಿನಿಟ್ಸ್ ಡೆಲಿವರಿ, 10 ಮಿನಿಟ್ಸ್ ಅಂದರೆ ಬಿಗ್ ಬಾಸ್ಕೆಟ್ ಹೇಳಿರ್ಬೋದು ನೀವು ಒಂದು ಅಡ್ವರ್ಟೈಸ್ಮೆಂಟನ್ನು. ಅಂತಂದರೆ ಡೆಲಿವರಿ ಮಾಡೋ ಕಾಲ ಮುಗೀತು, ಈಗ ಡೆಲಿವರಿ ಯಾವುದು, ಕ್ವಿಕ್ ಡೆಲಿವರಿ. ಯಾವ್ಯಾವತ್ತೋ ಅದು ಡೆಲಿವರಿ ಆದರೆ ಆವಾಗಲೂ ನಮಗೆ ತೃಪ್ತಿ ಇರೋದಿಲ್ಲ, ಕೇಳಿದ ತಕ್ಷಣ ಸಿಗಬೇಕು, ಅದು ಇನ್ಸ್ಟಂಟ್ ಡೆಲಿವರಿ. ಅದಕ್ಕೆ ಕ್ವಿಕ್ ಕಾಮರ್ಸ್ ಅಂತ ಕರೀತಾರೆ. ಕ್ಲೌಡ್ ಕಂಪ್ಯೂಟಿಂಗ್ ಇರಬಹುದು, ಕೃತಕ ಬುದ್ಧಿಮತ್ತೆ, ಎಲ್ಲ ಕ್ಷೇತ್ರಗಳಲ್ಲಿ ಅಮೆಜಾನ್ ಮುಂದಿನ ದಿನಗಳಲ್ಲಿ ಹೂಡಿಕೆ ಮಾಡಿ ವಹಿವಾಟನ್ನು ವಿಸ್ತರಿಸಲಿಕ್ಕೆ ಮುಂದಾಗ್ತಾ ಇದೆ. ಈ ಹೂಡಿಕೆಯಿಂದಾಗಿ ಭಾರತದಲ್ಲಿ ಹೆಚ್ಚುವರಿಯಾಗಿ 10 ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗುವಂಥ ನಿರೀಕ್ಷೆ ಇದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಪ್ರಕಾರ ದೇಶದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಮಾನ್ಯತೆ ಪಡೆದಂತಹ ನವೋದ್ಯಮಗಳಿದೆ, ಸ್ಟಾರ್ಟಪ್ಸ್. ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ DPIIT ಇದುವರೆಗೆ 2,01,335 ಸ್ಟಾರ್ಟಪ್ಗಳನ್ನು ಗುರುತಿಸಿದೆ. ಅವು ದೇಶದಲ್ಲಿ ಸುಮಾರು 21 ಲಕ್ಷಕ್ಕೂ ಅಧಿಕ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದೆ. ಮತ್ತು ಈ ಸ್ಟಾರ್ಟಪ್ಗಳಿಗೆ, ನವೋದ್ಯಮಗಳಿಗೆ ಸ್ಟಾರ್ಟಪ್ ಇಂಡಿಯಾ ಕ್ರಿಯಾ ಯೋಜನೆಯಲ್ಲಿ ತೆರಿಗೆ ಪ್ರೋತ್ಸಾಹಕ್ಕೆ ಅರ್ಹತೆ ಸಹ ಇದೆ. ಇನ್ನು ಕೊನೆಯದಾಗಿ ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಭಾರತಕ್ಕೆ ಭೇಟಿ ಕೊಟ್ಟಿದ್ದರು ರೀಸೆಂಟಾಗಿ. ಆ ಸಂದರ್ಭದಲ್ಲಿ ರಷ್ಯಾ ನಮ್ಮ ಮುಂದೆ ಪ್ರಸ್ತಾವನೆಯನ್ನು ಇಟ್ಟಿತ್ತು. Tu-57 ಮತ್ತು 5th ಜನರೇಷನ್ ಸ್ಟೆಲ್ತ್ ಫೈಟರ್, ದೀರ್ಘ ಶ್ರೇಣಿಯ ಡ್ರೋನ್ಗಳು, ಜಲಾಂತರ್ಗಾಮಿ ನೌಕೆಗಳಂತಹ ಸುಧಾರಿತ ರಕ್ಷಣಾ ಸಹಕಾರ, ಈ ಪ್ರಸ್ತಾವನೆಗಳನ್ನ ಮುಂದಿಟ್ಟರೂ ಭಾರತ ಅದಕ್ಕೆ ನಿರಾಕರಿಸಿದೆ. ಭಾರತಕ್ಕೆ ಅದೇನು ಆಸಕ್ತಿ ತೋರಿಸ್ತಾ ಇಲ್ಲ ಭಾರತ. ಯಾಕಂತಂದರೆ ನಾವು ಮುಖ್ಯವಾಗಿ ಆತ್ಮನಿರ್ಭರತೆ ಅಂತಂದರೆ ಸೆಲ್ಫ್ ರಿಲಯನ್ಸ್,
ರಕ್ಷಣೆಯಲ್ಲಿ ನಾವು ಸ್ವಾವಲಂಬಿಗಳಾಗಬೇಕು ಅನ್ನೋದು ನಮ್ಮ ಗುರಿ. ಹಾಗಾಗಿ ನಾವು ಟೆಕ್ನಾಲಜಿನ ಎಷ್ಟೋ ಸಾರಿ ಖರೀದಿ ಮಾಡ್ತಾ ಇರ್ತೇವೆ, ಆದರೆ ಡೈರೆಕ್ಟಾಗಿ ಇಂಥ ಗೂಡ್ಸ್ಗಳನ್ನು ಅಥವಾ ಸರ್ವಿಸ್ಗಳನ್ನು ಖರೀದಿ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೇವೆ. ಇದೇ ಸಂದರ್ಭವನ್ನು ನಾವು ರಷ್ಯಾದ ವಿಷಯದಲ್ಲೂ ಸಹ ನೋಡ್ಬೋದು. ರಷ್ಯಾದ ಈ ಒಂದು ಪ್ರಸ್ತಾವನೆಯನ್ನು ಭಾರತ ನಿರಾಕರಿಸಿದೆ. ಇವಿಷ್ಟು ಮುಖ್ಯವಾದ ಹೈಲೈಟ್ಸ್ಗಳು. ಥ್ಯಾಂಕ್ ಯು ಸೋ ಮಚ್. ಇನಿಷಿಯೇಟಿವ್ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್.